ಹಾಯ್ ಸ್ನೇಹಿತರೆ, ರುಚಿಕರವಾದ ಮತ್ತು ಆರೋಗ್ಯಕರವಾದ ಬೆಳಗಿನ ತಿಂಡಿ ಅಂತಂದರೆ ಮಕ್ಕಳು ಸ್ಕೂಲ್ಗೆ ಹೋಗಬೇಕಿದ್ರೆ ಟಿಫಿನಲ್ಲಿ ಕೂಡ ಹಾಕ್ಕೊಡ್ಬೋದು. ಹಾಗೆಯೇ ಸಾಯಂಕಾಲ ಟೀ ಜೊತೆಯನ್ನು ಇದನ್ನು ಮಾಡಿ ತಿನ್ಬೋದು. ಭಾಳನೇ ಟೇಸ್ಟ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನ್ನನ್ನು ಒತ್ತಿ. ಹಾಗಾದರೆ ರವೆ ರೊಟ್ಟಿ ಅಂದರೆ ವೆಜಿಟೇಬಲ್ ರವೆ ರೊಟ್ಟಿ ಹೇಗೆ ಮಾಡುವುದು ನೋಡೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ನಾನಿವತ್ತು ವೆಜಿಟೇಬಲ್ ರೊಟ್ಟಿ ಮಾಡ್ತಾಯಿದ್ದೀನಿ. ರವೆ ರೊಟ್ಟಿ ಮಾಡುವುದಕ್ಕೆ 1 ಬೌಲು ರವೆ ತಗೊಂಡು ಅರ್ಧ ತಾಸಿನ ಮೊದಲೇ ನೆನೆಸಿಡಬೇಕು. ನೆನೆಸಿಡುವುದರಿಂದ ರೊಟ್ಟಿ ಸಾಫ್ಟಾಗಿ ಮತ್ತು ಟೇಸ್ಟಾಗಿ ಬರುತ್ತೆ. ಈಗ ಎಲ್ಲ ವೆಜಿಟೇಬಲನ್ನು ತೊರೆದಿಟ್ಕೊಂಡಿದ್ದು ನೋಡಿ. 1 ಈರುಳ್ಳಿ, 1 ಸೌತೆಕಾಯಿ, 1 ಕ್ಯಾರೆಟು, ಹಾಗೆಯೇ ಅರ್ಧ ಬೌಲು ತೆಂಗಿನ ತುರಿ, 1 ಟೊಮೆಟೊ, 2 ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವೆಲ್ಲನ ತುರಿದಿಟ್ಕೊಳ್ಬೇಕು. ತುರಿದಿಡುವುದರಿಂದ ರವೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ರೊಟ್ಟಿ ಸೂಪರಾಗಿ ಸ್ಮೂತಾಗಿ ಬರುತ್ತೆ. ಈಗ ಇದೆಲ್ಲವನ್ನು ಒಂದು ಬೌಲಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ರವೆಯಲ್ಲಿ ಮಿಕ್ಸ್ ಮಾಡಿದ್ರೆ ಸರಿ ಮಿಕ್ಸ್ ಆಗೋದಿಲ್ಲ. ಈಗನೇ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ದಯವಿಟ್ಟು ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ಬೇಡಿ. ಕಟ್ ಮಾಡುವುದರಿಂದ ರೊಟ್ಟಿ ತಟ್ಟುವಾಗ ರೊಟ್ಟಿ ಸರಿಯಾಗಿ ಬರೋದಿಲ್ಲ ಮತ್ತು ಅದು ತರಕಾರಿ ಕೂಡ ಬೇಯುವುದಿಲ್ಲ. ಈ ರೀತಿ ತುರಿದು ಹಾಕೋದ್ರಿಂದ ರೊಟ್ಟಿ ಕೂಡ ಟೇಸ್ಟಾಗಿರುತ್ತೆ. ಯಾಕಂತಂದರೆ ಚೆನ್ನಾಗಿ ಮಿಕ್ಸು ಕೂಡ ಆಗುತ್ತೆ. ಇದರಲ್ಲಿ ರುಚಿಗೂ ತಕ್ಕಷ್ಟು ಉಪ್ಪು, ಹಾಗೆಯೇ 1 ಟೇಬಲ್ ಸ್ಪೂನು ಸಕ್ಕರೆ ಹಾಕಿದ್ದೀನಿ. ಈಗ ನೆನೆಸಿದ ರವೆಯನ್ನು ಹಾಕ್ಕೊಳ್ತೀನಿ. ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ, ಸಾಫ್ಟಾಗಿ ಬರ್ತದೆ. ಈ ರೀತಿ ಮಾಡುವುದರಿಂದ ರೊಟ್ಟಿ ನೀವು ಕೂಡ ಸ್ನೇಹಿತರೆ ಟ್ರೈ ಮಾಡಿ. ತುಂಬಾ ರುಚಿ ಮತ್ತು ತುಂಬ ಆರೋಗ್ಯಕರವಾಗಿರುತ್ತೆ. ಮಕ್ಕಳಿಗೂ ಕೂಡ ಪದೇ ಪದೇ ಮಾಡಿಕೊಡಿ. ಎಲ್ಲ ವೆಜಿಟೇಬಲ್ ಇರುವುದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ನಾನು ಒಂದು ಬಾಳೆ ಎಲೆ ತಗೊಂಡು ಬಾಳೆ ಎಲೆ ಮೇಲೆ ತಟ್ತಾ ಇದ್ದೀನಿ ನೋಡಿ. ಈ ರೀತಿ ತಟ್ಕೊಳ್ಬೇಕು. ಸ್ವಲ್ಪ ಹಿಟ್ಟು ತಗೊಂಡು ಅದೇ ರೀತಿ ಸೈಡಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಕಾವಲಿ ಇಟ್ಟಿದ್ದೆ. ಈಗ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ ತಟ್ಟಿಟ್ಟಿರುವ ರೊಟ್ಟಿ ಹಾಕ್ತಾಯಿದ್ದೀನಿ. ರೊಟ್ಟಿಯನ್ನು 2 ಸೈಡು ಚೆನ್ನಾಗಿ ಗ್ಯಾಸಿನ ಫ್ಲೇಮು ಮೀಡಿಯಮ್ ಇಟ್ಟು ಮಾಡ್ಕೊಳ್ಬೇಕು. ಇಲ್ಲಾಂದರೆ ಸರಿಯಾಗಿ ಬೇಯೋದಿಲ್ಲ. ಸರಿಯಾಗಿ ಬೆಂದರಷ್ಟೇ ರೊಟ್ಟಿ ಚೆನ್ನಾಗಿ ಬರುತ್ತೆ ತಿನ್ನುವುದಕ್ಕೆ. ಈಗ ಮತ್ತೊಂದು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವು ಕೂಡ ಟ್ರೈ ಮಾಡಿ. ಬೆಳಗಿನ ತಿಂಡಿಗೆ, ಸಾಯಂಕಾಲ ಟೀ ಜೊತೆ ಮತ್ತು ಮಕ್ಕಳಿಗೆ ಸ್ಕೂಲ್ಗೆ ಹೋಗುವಾಗ ಟಿಫಿನಲ್ಲಿ ಕೂಡ ನೀವು ಹಾಕ್ಕೊಡ್ಬೋದು. ನೀವು ಕೂಡ ಟ್ರೈ ಮಾಡಿ. ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ನೋಡಿ. ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ. ಇದೇ ರೀತಿಯಲ್ಲಿ ಹಿಂದಿಯಲ್ಲೂ ಕೂಡ ಕ್ರಿಯೇಟಿವ್ ವ್ಲಾಗ್ಸ್ ಅಂತ ಇದೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನೋಡ್ತಾ ಇದ್ದೀರಾ